ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಮೋನಿಶಾ ಚೇತನ್. ಇವತ್ತು ನಾನು ಯಾವ ವಿಚಾರನೇ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಡರ್ಮಾಡ್ಯೂಕ್ ಕ್ರೀಮ್. ಎಲ್ಲರೂ ಕೇಳೇ ಇದ್ದೀರಾ. ಆ ಡರ್ಮಾಡ್ಯೂಕ್ ಕ್ರೀಮ್ ಬಗ್ಗೆ ನಂಗೊಂದು ಸ್ವಲ್ಪ ಗೊತ್ತಾ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಏನಂತ ಅಂದರೆ ನನ್ನ ಮಗುಗೆ ಹುಟ್ಟಿದಾಗ ಫೇಸಲ್ಲಿ ತುಂಬ ರ್ಯಾಷಸ್ ಥರ ಇತ್ತು, ಸಣ್ಣ ಸಣ್ಣ ಗುಳ್ಳೆಗಳು ತುಂಬ ಆಗ್ತಿದ್ವು. ಆವಾಗ ನಾವು ಡಾಕ್ಟ್ರನ್ನ ಕನ್ಸಿಡರ್ ಮಾಡಿದ್ವಿ. ಡಾಕ್ಟ್ರ್ ಅಂದರೆ ಡರ್ಮಾಡ್ಯೂಕ್ ಕ್ರೀಮ್ ಯೂಸ್ ಮಾಡಿ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅಂದರು. ಆಮೇಲೆ ಅವನೊಂದು ಸ್ವಲ್ಪ ಬ್ಲ್ಯಾಕು ಇದ್ದ, ಅದರಿಂದ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಡರ್ಮಾಡ್ಯೂಕ್ ಕ್ರೀಮ್ನ ತೊಗೊಂಡು ಯೂಸ್ ಮಾಡಿದ್ವಿ. ಆ ಕ್ರೀಮ್ನ ಯೂಸ್ ಮಾಡಿದ್ಮೇಲೆ ನನ್ನ ಮಗಂಗೆ ಒಳ್ಳೆ ರಿಸಲ್ಟು ಬಂತು, ಸ್ಕಿನ್ನು ಗ್ಲೋನೂ ಆಯಿತು ಮತ್ತು ವೈಟು ಬಂತು, ಆ ರ್ಯಾಷಸ್ ಎಲ್ಲ ಕಡಿಮೆನೂ ಆಯಿತು. ನೀವು ಇದನ್ನು ಯೂಸ್ ಮಾಡಿ ನೋಡಿ. ಏನಾದ್ರು ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಇದನ್ನು ಕಂಟಿನ್ಯೂ ಮಾಡಿ. ನಿಮಗೆ ಈ ಕ್ರೀಮ್ ಇಷ್ಟ ಆಗಿದರೆ ನೀವು ಯೂಸ್ ಮಾಡಿ. ಯೂಸ್ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದರಲ್ಲಿ ಇರೋದು ಶೇಯಾ ಬೆಣ್ಣೆ ಮತ್ತು ಅರಿಶಿನ, ವಿಟಮಿನ್ ಇ, ಇನ್ನೂ ತುಂಬ ಪದಾರ್ಥಗಳನ್ನ ಹಾಕಿ ಇದನ್ನು ರೆಡಿ ಮಾಡಿದ್ದಾರೆ. ಇವೆಲ್ಲ ಏನಂದರೆ ಮಕ್ಕಳಿಗೆ ಸ್ಕಿನ್ನ ಗ್ಲೋ ಆಗಿರಿಸೋಕೆ ಮತ್ತು ಪೌಷ್ಟಿಕವಾಗಿರಿಸೋಕೆ, ತುಂಬ ನಯವಾಗಿರಿಸೋಕೆ ಅದೆಲ್ಲ ಹೆಲ್ಪ್ ಮಾಡುತ್ತೆ. ಮತ್ತು ಅರಿಶಿನ ಹಾಕಿರೋದ್ರಿಂದ ತುಂಬ ಶಾಖದಿಂದನೂ ಸಹ ಇರಿಸುತ್ತೆ. ತೇವಾಂಶವಾಗಿ ಎಲ್ಲ ಸ್ಕಿನ್ಗೆ ಯಾವ ಥರ ಪ್ರೋಟೀನ್ ಬೇಕೋ ಅವೆಲ್ಲ ಸಹ ಕೊಡೋಕ್ಕೆ ಇವೆಲ್ಲ ಹೆಲ್ಪ್ ಮಾಡುತ್ತೆ. ನೀವು ಇದನ್ನೆಲ್ಲ ಯೂಸ್ ಮಾಡಿ ನೋಡಿ. ಆಲ್ರೆಡಿ ಯೂಸ್ ಮಾಡ್ತಿರ್ತೀರ ಅನಿಸುತ್ತೆ. ಯೂಸ್ ಮಾಡಿರೋರು ಕಮೆಂಟ್ ಮಾಡಿ. ಗೊತ್ತಿಲ್ಲದೆ ಯೂಸ್ ಮಾಡೋದಕ್ಕಿಂತ ಅದ್ರ ಬಗ್ಗೆ ತಿಳ್ಕೊಂಡು ಯೂಸ್ ಮಾಡೋದ್ರಿಂದ ಮಗುನೂ ಚೆನ್ನಾಗಿರುತ್ತೆ, ತಾಯಿ ಮನಸ್ಸು ಸಹ ಚೆನ್ನಾಗಿರುತ್ತೆ. ಮಗು ತಾಯಿ ಇಬ್ಬರು ಚೆನ್ನಾಗಿದ್ದರೆ ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇದೆಲ್ಲ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಸಹ ಮಾಡಿ.